26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸಚಿವ ನಾಗೇಂದ್ರ ರಾಜೀನಾಮೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇತ್ತು. ಈಗಾಗಲೇ ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನೂ ಈಗಾಗಲೇ ವಶಪಡೆಯುವಂತ ಕೆಲಸ ಆಗಿದೆ. ನಾನೀಗ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗ್ಬೋದು ಎಲ್ಲರನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರ್ಕೊ ಬಂದಿದ್ದಾರೆ. ಅವರ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಸರ್, ಈಗ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿದ್ರಿ, ಈಗ ವಶಕ್ಕೆ ಪಡುವಂತ ಕೆಲಸ ಆಗಿದೆ. ಪ್ರತಿಭಟನೆ ಮಾಡುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕಿದೆ, ಅದನ್ನು ನಾವು ಮಾಡಿದ್ದೇವೆ. ಆದರೆ ನೋವು ತರುವಂಥ ಸಂಗತಿ ಅಂತ ಹೇಳಿದ್ರೆ, ದಲಿತರಿಗೆ ವಂಚನೆ ಮಾಡಿರುವಂತಹ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂಥ ಹಣವನ್ನು ಲೂಟಿ ಮಾಡಿರುವಂಥ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತೇಳಿ ಸದನದ ಒಳಗಡೆ ಸದನದ ಹೊರಗಡೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಒಂದು ಕಡೆ ಮಾಡ್ತಾ ಇದ್ರೆ, ಮುಖ್ಯಮಂತ್ರಿಗಳು ನಮ್ಮನ್ನು ಗುಂಡಾಗಳು ಅಂತ ಹೇಳಿದ್ದಾರೆ. ಇವತ್ತು ರಾಜಕಾರಣದಲ್ಲಿ ಗುಂಡಾಗಿರಿ ಮಾಡಿಕೊಂಡು ರಾಜಕಾರಣದಲ್ಲಿ ಮೇಲೆ ಬಂದಿರತಕ್ಕಂಥವ್ರು ಯಾರು ರಾಜ್ಯ ಜನತೆ ಗೊತ್ತಿಲ್ವ? ಹಾಗಾದರೆ ಹೋರಾಟಗಾರರಿಗೆ ಇವತ್ತು ಗುಂಡಾಗಳು ಅಂತೇಳಿ ಕರೀತಾರಲ್ಲ ಮುಖ್ಯಮಂತ್ರಿಗೆ, ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಸದನವನ್ನು ನಡೆಸಲಿಕ್ಕೆ ಬಿಡದಲೆ ಗೂಂಡಾ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಸದನದ ಒಳಗಡೆ ಅಂತ ಹೇಳಿದ್ದಾರೆ. ನೋಡ್ರಿ, ನಾವು ಎತ್ತಿರ್ತಕ್ಕಂಥ ವಿಚಾರ ಏನಿವತ್ತು ಧ್ವನಿ ಇಲ್ಲದವರ ಧ್ವನಿಯಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಆದ್ಯತೆ ನಮಗೆ ಸಿಟ್ಟು ನಾಗೇಂದ್ರ ಅವ್ರ ಮೇಲಲ್ಲ, ಭ್ರಷ್ಟ ಸಚಿವ ನಾಗೇಂದ್ರ ಮೇಲೆ ನಮ್ಮ ಕೋಪ ಇರುವಂಥದ್ದು. ದಲಿತರ ಹೆಸರು ಹೇಳಿಕೊಂಡು ಇವತ್ತು ದಲಿತರಿಗೆ ನಾನು ದಲಿತ ಅಂತೇಳಿ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಲೂಟಿ ಮಾಡಬೇಕಾದ್ರೆ ಬುದ್ಧಿ ಇರಲಿಲ್ವಾಗಾದರೆ? ಆ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡಿಬೇಕಾದ್ರೆ ದಲಿತರು ಅಂತೇಳಿ ನಾಗೇಂದ್ರ ಅವ್ರಿಗೆ ಅನ್ನಿಸ್ಲಿಲ್ವಾಗಾದರೆ? ಇಂಥ ದಲಿತ ವಿರೋಧಿ ದಲಿತರಿಗೆ ವಂಚನೆ ಮಾಡಿರುವಂತಹ ಭ್ರಷ್ಟ ಸಚಿವನನ್ನ ಕೈ ಬಿಡಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ನಮಗೆ ಗುಂಡಾಗಳು ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ದಲಿತರನ್ನ ಟಾರ್ಗೆಟ್ ಮಾಡಿ ಈ ರೀತಿಯ ಹೋರಾಟವನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 3 ವರ್ಷದಲ್ಲಿ ಯಾವ ರೀತಿ ದ್ರೋಹ ಮಾಡ್ತಾ ಇದ್ದಾರೆ, ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು SCP TSP ಹಣದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವರು? ಅದೇ ನಮ್ಮ ಕೊಪ್ಪಳದಲ್ಲಿ ಪರಿಶಿಷ್ಟ ಪಂಗಡದ ಒಬ್ಬ ಯುವಕ ಬರ್ಬರ ಹತ್ಯೆ ಆಗ್ತದೆ. ಹತ್ಯಾದ ಮಾರನೇ ದಿನ ಅವನ ವಿರುದ್ಧ ಪೋಕ್ಸೋ ಕೇಸನ್ನು ಹಾಕ್ತಾರೆ ಇದೇ ಕಾಂಗ್ರೆಸ್ ಸರ್ಕಾರದವರು. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ದಲಿತರ ಪರವಾಗಿ ನಾವು ಪ್ರತಿಭಟನೆ, ನಾವು ಧ್ವನಿ ಎತ್ತಿರುವಂಥದ್ದು ದಲಿತರ ಪರವಾಗಿ ಧ್ವನಿಯನ್ನು ಎತ್ತಿರುವಂಥದ್ದು. ನಿಮ್ಮ ಹೋರಾಟ ಇಲ್ಲಿಗೆ ಅಂತ್ಯವಧಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಾ? ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಬಿಡಲ್ವಾ ಹೇಗೆ? ಸದನ ಪ್ರಾರಂಭ ಆಗುವ 1 ವಾರ ಮುಂಚೆನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಏನು ಎಚ್ಚರಿಕೆಯನ್ನು ಕೊಟ್ಟಿದ್ವಿ? ನಾಗೇಂದ್ರನನ್ನ ಸಚಿವ ಸಂಪುಟದಿಂದ ಕೈ ಬಿಡಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸದನ ನಡೆಯೋದಕ್ಕೆ ಬಿಡೋದಿಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಬರದ ಬಗ್ಗೆ ಚರ್ಚೆ ಆಗಬೇಕು, KPC ಹಗರಣ ಚರ್ಚೆ ಆಗಬೇಕು, ಬಿಡದಿ ನೈಸ್ ಬಗ್ಗೆ ಚರ್ಚೆ ಆಗಬೇಕು, ಪೆನ್ಷನ್ ಇವತ್ತು ಅಂಗವಿಕಲರ ವೇತನ ಇವತ್ತು ತಡೆ ಹಿಡಿದಿದ್ದಾರೆ, ಇವತ್ತು BPL ಕಾರ್ಡ್ಗಳನ್ನು ಕಿತ್ತಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ, 2.5 ಲಕ್ಷ ಯುವಕರಿಗೆ ಉದ್ಯೋಗ ಅವಕಾಶದಿಂದ ವಂಚಿತರು ಮಾಡಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರ. ಇವೆಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ಫಸ್ಟ್ ಭ್ರಷ್ಟನನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿದ್ರೆ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಬರ್ತಾರೆ ಇವತ್ತು ಮುಖ್ಯಮಂತ್ರಿಗಳು. ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ನೀವು ಮಾಡ್ತೀರಾ? ಸದನ ನೋಡಿ, ಸದನ ನಡೆಯೋಕ್ಕೂ ಬಿಟ್ಟಿಲ್ಲ, ಸದನ ಆದ್ಮೇಲೂ ಕೂಡ ಹೊರಗಡೆನೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಾ ಹಾಗಾದ್ರೆ? ಖಂಡಿತ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು. ಮತ್ತೆ ಈಗಷ್ಟೇ ಈಗಾಗಲೇ ಪ್ರತಿಭಟನೆ ಮಾಡ್ತಿದ್ದವ್ರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆಯುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಈ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ವಿಜೇಂದ್ರ TV9 ಜೊತೆ ಹಂಚ್ಕೊಳ್ತಾ ಇರುವಂತ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.